ICDS ಯೋಜನೆಯನ್ನು ಬಹಿಷ್ಕರಿಸಿರಿ. ಅಕ್ಷರದಾಸ ನೌಕರರಿಗೆ ವೇತನ ಹೆಚ್ಚಳ ಮಾಡಲೇಬೇಕು. ಅಟೋರಿಕ್ಷ ಹಾಗೂ ಸಾರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಅನುದಾನ ನೀಡಲೇಬೇಕು. ಅಟೋರಿಕ್ಷ ಮತ್ತು ಸಾರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಅನುದಾನ ನೀಡಲೇಬೇಕು. 4 ಲೇಬರ್ ಕೋಡ್ಗಳನ್ನ ಸುಟ್ಟು ಹಾಕಿ. 4 ಲೇಬರ್ ಕೋಡ್ಗಳನ್ನ ಸುಟ್ಟು ಹಾಕಿ. 4 ಲೇಬರ್ ಕೋಡ್ಗಳು ನಾಶವಾಗಲಿ. ಕಾರ್ಮಿಕ ಹಕ್ಕುಗಳನ್ನು ಕಸಿಯಲು ಬಿಡುವುದಿಲ್ಲ. ಕಾರ್ಮಿಕ ಹಕ್ಕುಗಳನ್ನು ಕಸಿಯಲು ಬಿಡುವುದಿಲ್ಲ. ಇಂಕ್ಲಾಬ್ ಜಿಂದಾಬಾದ್. 4 ಲೇಬರ್ ಕೋಡ್ಗಳನ್ನ ಸುಟ್ಟು ಹಾಕಿ. ಇಲ್ಲಿ ಈಗಾಗಲೇ ಹೇಳಿದಾಗೆ ಇಂಟೆಕ್ರಿ ಲೀಡರ್ ಇದ್ದಾರೆ, AITC ಲೀಡರ್ಗಳಿದ್ದಾರೆ, ಬ್ಯಾಂಕು, LIC, CITU ಲೀಡರ್ಗಳಿದ್ದಾರೆ. CITUನಲ್ಲಿ ಅನೇಕ ಮಂದಿ ಕಟ್ಟಡ ಕಾರ್ಮಿಕರು ತಮ್ಮ ಕಲ್ಯಾಣ ಮಂಡಳಿ ಉಳಿಬೇಕು ಅಂತೇಳಿ ಹೇಳಿ ಬಂದಿದ್ದಾರೆ. ಅಲ್ಲಿ 3 ಕಾಯ್ದೆಗಳನ್ನು ಅವರು ತಗೊಂಡು ಬಂದರು. ಆದರೆ ದೇಶದ ಕಾರ್ಮಿಕ ವರ್ಗ ದೊಡ್ಡ ಹೋರಾಟಗಳನ್ನು ನಡೆಸಿದ ಫಲವಾಗಿ ಇಷ್ಟರವರೆಗೆ ಅದನ್ನು ಜಾರಿ ಮಾಡಲಿಕ್ಕಾಗಿರಲಿಲ್ಲ. ಮಾರ್ಚ್ ತಿಂಗಳಲ್ಲಿ ಅವ್ರು ಹೇಳಿದರು ಏಪ್ರಿಲ್ 1ನೇ ತಾರೀಕಿಂದ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಹೇಳಿ. ಏಪ್ರಿಲ್ 1ನೇ ತಾರೀಕಿಂದ ಅವರು ಜಾರಿ ಮಾಡ್ತಾರೆ ಅಂತೇಳಿ ಹೇಳುವಂಥ ಹಿನ್ನೆಲೆಯಲ್ಲಿ ಮಾರ್ಚ್ 18ನೇ ತಾರೀಕಿಗೆ ಡೆಲ್ಲಿಯಲ್ಲಿ ನಡೆದಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರು ಮತ್ತು ನೌಕರರ ಸಂಘಟನೆಗಳು ಸೇರಿ ಡೆಲ್ಲಿಯಲ್ಲಿ ಸಭೆಗಳನ್ನು ನಡೆಸಿ ನಾವು ಏಪ್ರಿಲ್ 20ನೇ ತಾರೀಕಿಗೆ ಮುಷ್ಕರವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಅದೀಗ ಜುಲೈ 9ನೇ ತಾರೀಕಿಗೆ ಮುಂದಕ್ಕೆ ಹೋಗಿದೆ. ಇದಲ್ಲದೆ ಇದರಲ್ಲಿ 44 ಕಾಯ್ದೆಗಳನ್ನು 4 ಸಂಹಿತೆಗಳನ್ನು ಮಾಡಿದ್ದಕ್ಕೆ ನಮಗೆ ಬೇಸರ ಇಲ್ಲ. ಬೇಸರ ಇರೋದು ಎಲ್ಲಿ ಅಂತೇಳಿ ಹೇಳಿದರೆ ನಮ್ಮ ಹಕ್ಕುಗಳನ್ನು ಕಿತ್ತಾಕೋದ್ರಲ್ಲಿ ನಮಗೆ ಬೇಸರ. ಇವತ್ತಿಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ 1996ರಲ್ಲಿ 2 ಕಾಯ್ದೆಗಳು ಬಂದಿತ್ತು. ಕಲ್ಯಾಣ ಮಂಡಳಿ ಕಾಯ್ದೆ 1, ಇನ್ನೊಂದು ಸೆಸ್ ಕಾಯ್ದೆ ಅಂತೇಳಿ 2 ಇನ್ನೊಂದು. ಈ 2 ಕಾಯ್ದೆಗಳು ಬಂದು ಹೋರಾಟ ಮಾಡಿ ಪಡ್ಕೊಂಡಿರುವಂಥದ್ದು. ಅದರಿಂದಾಗಿ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸ್ಕಾಲರ್ಶಿಪ್ ಸಿಗ್ತದೆ, ಮದುವೆ ಧನ ಸಹಾಯ ಸಿಗ್ತದೆ, 3,000 ರೂಪಾಯಿ ಪಿಂಚಣಿ ಸಿಗ್ತದೆ. ಅಂದರೆ ಅಸಂಘಟಿತ ಕಾರ್ಮಿಕರಲ್ಲಿ ಅತ್ಯಂತ ಹೆಚ್ಚು ಸವಲತ್ತುಗಳನ್ನು ಇವತ್ತು ಕಟ್ಟಡ ಕಾರ್ಮಿಕರು ಪಡಿತಾ ಇದ್ದಾರೆ. ಆದರೆ ಅದರಲ್ಲಿ ಸೆಸ್ ಕಾಯ್ದೆಯನ್ನು